ಕುಮಟಾ ತಾಲೂಕಿನ ಕತಕಲ್ನ ಕಮಲಪಾಯಿ ಪಿಕಳೆ ಹೈಸ್ಕೂಲ್ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು 3 ದಿನಗಳ ವಿಜೃಂಭಣೆಯಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಗಮನ ಸೆಳೆಯಿತು. ಕುಮಟಾ ತಾಲೂಕಿನ ಕತಕಲ್ನ ಕಮಲಪಾಯಿ ಪಿಕಳೆ ಹೈಸ್ಕೂಲ್ನ ಸುವರ್ಣ ಸಂಭ್ರಮದ ಸಮಾರೋಪ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಕೃಷ್ಣಾನಂದ ವರ್ಣಿಕರ್ ಮಾತನಾಡಿ, ಯಾವುದೇ ಶಾಲೆಯಲ್ಲಿ ಉತ್ತಮ ಶಿಕ್ಷಕರಿದ್ದರೆ ಮಾತ್ರ ಶೈಕ್ಷಣಿಕ ಸಾಧನೆಯ ಜೊತೆಗೆ ಅಭಿವೃದ್ಧಿ ಹೊಂದಲು ಸಾಧ್ಯ. ನಮ್ಮ ಕತಕಲ್ ಎಸ್ಕೆಪಿ ಪ್ರೌಢಶಾಲೆ ಕೂಡ ಇಂಥ ಒಳ್ಳೆಯ ಶಿಕ್ಷಕರನ್ನು ಹೊಂದಿದೆ. ಹಾಗಾಗಿ ಈ ಶಾಲೆ ಸುವರ್ಣ ಸಂಭ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲು ಸಹಾಯಕಾರಿಯಾಗಿದೆ. ಜೊತೆಗೆ ದಾನಿಗಳು ಊರ ಜನರು ಕೂಡ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಂದರು. ಈ ಸಭಾ ಕಾರ್ಯಕ್ರಮ ಇಷ್ಟೊಂದು ಯಾರು ಹೇಳುವುದಿಲ್ಲ. ಆದ್ರೆ ನಿಮ್ಮ ಈ ಒಂದು ಶಾಲೆಯ ಗೌರವ ಈ ಒಂದು ಸುವರ್ಣೋತ್ಸವದ ಯಶಸ್ಸಿಗೆ ಆಧಾರವಾಗಿದೆ. ಸಂತೋಷ ವಿಷಯ ನೋಡಿ, ಒಂದು ಉಸ್ತುವಾರಿ ಎಷ್ಟು ಪ್ರೌಢವಾಗಿ ಮಾತಾಡುತ್ತದೆ. ಅವರು ಈ ವೇದಿಕೆ ಕೇವಲ ಶಿಕ್ಷಣವನ್ನು ಹಾಕೊಂಡು ಬೇರೆ ಒಂದು ವಿಷಯ ಹೊಂದಿಲ್ಲ. ಇವತ್ತು ನಮ್ಮ ಶಾಸಕ ಬಂದರು, ಬಹಳಷ್ಟು ಗಣ್ಯರು ಬಂದು ಈ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದರು. ನಾವು ಪ್ರತಿಯೊಬ್ಬ ಹಳೆಯ ವಿದ್ಯಾರ್ಥಿಗಳ ಟಾಪರನ್ನು ಶಾಲೆಗೆ 50% ಎಸ್ಎಂಸಿ ನಂಬರ್ ಅನ್ನ ಶಿಕ್ಷಕರಿಗೆ ಕೆಲಸ ಮಾಡುವ ಸಿಬ್ಬಂದಿ ವರ್ಗವನ್ನು ದಾನಿಗಳನ್ನ ಮತ್ತು ಉತ್ತಮವಾದ ಸಮಾಜದ ಉತ್ತಮವಾದ ಸ್ಥಾನದಲ್ಲಿರುವವರನ್ನು ಗೌರವ ಮಾಡಿದ್ದೇವೆ. ಎಲ್ಲರಿಗೂ ಸನ್ಮಾನ ಮಾಡಿದ್ದೇವೆ. ಬಹಳಷ್ಟು ವಿದ್ಯಾರ್ಥಿಗಳು 19,000 ವಿದ್ಯಾರ್ಥಿಗಳು ನಿನ್ನೆ ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟರು. ನೀವು ಸುಮಾರು ಸುರಜ ಮಾತಾಡಲು ಹಳೆಯ ವಿದ್ಯಾರ್ಥಿಗಳ ಒಂದು ಒಕ್ಕೂಟ ಮಾಡಿ ಅದರಿಂದ ಈ ಶಾಲೆಯ ಡೆವಲಪ್ಮೆಂಟ್ ಮಾಡಿ. ಯಾಕಂದ್ರೆ ಹೊರಗಡೆಯಿಂದ ಬಂದವರಿಗೆ ಶಾಲೆ ಡೆವಲಪ್ಮೆಂಟ್ ಮಾಡಲು ಅಷ್ಟು ಆಸಕ್ತಿ ಇರೋದಿಲ್ಲ. ಬಟ್ ಇಲ್ಲಿ ದಲಿತ ವಿದ್ಯಾರ್ಥಿಗಳಿಂದ ಬೇಕಾದ ಸಂಪನ್ಮೂಲವನ್ನು ನಾವು ನೋಡಿಕೊಳ್ಳುವುದು ಇದು ಸತ್ಯವಾದ ಮಾತು. ಇಷ್ಟೊಂದು ಉತ್ತಮವಾದ ಅದ್ಭುತವಾದ ವಿಷಯವನ್ನು ಮುಂದೆ ಮಾಡೋದಕ್ಕೆ ನಿಮಗೆ ನಾನು ಧನ್ಯವಾದ ಹೇಳ್ತಿದ್ದೇನೆ. ಜೊತೆಗೆ 50 ವರ್ಷ ಹಿಂದೆ ನಮಗೆ ಹೈಸ್ಕೂಲ್ ಆಗಿತ್ತು. ಬಟ್ ಇವತ್ತು ಬದಲಾದ ವಾತಾವರಣ, ಐಟಿಬಿಟಿ ತಂತ್ರಜ್ಞಾನ ಬೇರೆ ಬೇರೆ ಒಂದು ಕ್ಲಾಸ್ ಬರ್ತಾವೆ. ಅದನ್ನು ನಾವು ಸ್ಟೆಪ್ ಬೈ ಸ್ಟೆಪ್ ಇಂಟ್ರೊಡ್ಯೂಸ್ ಮಾಡಬೇಕು. ದೇಶದಿಂದ ತರಬೇತಿ ಕೊಡಬೇಕು. ನಮ್ಮ ಮಕ್ಕಳಿಗೆ ಇಲ್ಲಿ ಪೇಟೆಯಲ್ಲಿರುವ ಪ್ರೈವೇಟ್ ಸ್ಕೂಲ್ಗಿಂತ ಹೆಚ್ಚಿನ ಈ ಇನ್ಫ್ರಾಸ್ಟ್ರಕ್ಚರ್ ನಾವು ಡೆವಲಪ್ ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಲ್ಲ, 4 ಗೋಡೆ ಒಳ್ಳೆ ಬಿಲ್ಡಿಂಗ್ ಕಟ್ಟಲಿಲ್ಲ, ಒಳ್ಳೆಯ ಶಿಕ್ಷಣ ಬೇಕಾಗುತ್ತೆ. ಶಿಕ್ಷಕರಿಗೆ ಉತ್ತಮ ಗುಣಮಟ್ಟ ಶಿಕ್ಷಕರಿಗೆ ಮಾತ್ರ ವಿದ್ಯಾರ್ಥಿಗಳನ್ನು ತಯಾರು ಮಾಡಬೇಕಾಗುತ್ತೆ. ಇವತ್ತು ನಾವು ಇಷ್ಟೊಂದು ಕುರಿತು ಮಾತಾಡೋದು, ಈ ಶ್ರಮ ಪಡೋದು ಕಾರಣ ನಮ್ಮ ಶಿಕ್ಷಕರು ನಮಗೆ ಕೊಡ್ತಾ ಜ್ಞಾನ. ಕಾರ್ಯಕ್ರಮದ ಉದ್ಘಾಟಕರಾಗಿ ಮಾತನಾಡಿದ ಕೃಷಿಕ ಎಸ್ಎಂ ಭಟ್ ಅವರು, ಸುವರ್ಣ ಸಂಭ್ರಮದ ಯಶಸ್ಸು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಘಟಿಸಿದ ಸುವರ್ಣ ಮಹೋತ್ಸವ ಸಮಿತಿ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಸಲ್ಲುತ್ತದೆ. ಪಾಲಕರು ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರ ನೀಡುವ ಮೂಲಕ ಸಮಾಜದ ಉನ್ನತಿಗೆ ಶ್ರಮಿಸಬೇಕು. ನಿವೃತ್ತ ಶಿಕ್ಷಕರನ್ನು ನೋಡಿ ಅನೇಕ ಪಾಠಗಳನ್ನ ಕಲಿತಾರೆ ಅಂತ ನಾನಂತೂ ಕಲಿತಿದ್ದೇನೆ. ಮುದ್ದು ವಿದ್ಯಾರ್ಥಿಗಳಿಗೆ ಇಲ್ಲಿ ಸೇರಿದ ಹಳೆಯ ವಿದ್ಯಾರ್ಥಿಗಳನ್ನು ನೋಡಬೇಕು, ಅವರ ಸಂಭ್ರಮವನ್ನು ನೋಡಬೇಕು. ಅವರು ಹೇಗೆ ಸಂಭ್ರಮಿಸುತ್ತಿದ್ದಾರೆ ಅಂದರೆ ಅವರು ಹೀಗೆ ಕಲಿತ ಶಿಕ್ಷಕರನ್ನ ಗೌರವಿಸುವ ಮೂಲಕ ಉತ್ತಮ ಸಂಸ್ಕಾರವನ್ನ ನಮ್ಮ ಎದುರಿಗೆ ಪ್ರದರ್ಶನ ಮಾಡಿದ್ದಾರೆ. ನಿನ್ನೆಷ್ಟೇ ನಮ್ಮ ಅತಿಥಿಗಳಾದ ಉಸ್ತುವಾರಿ ಸಚಿವರು ಹೇಳಿದ ಸಂಸ್ಕಾರ ಬೇಕು. ನಮಗೆ ಸಂಸ್ಕಾರ ಬಹಳ ಮಹತ್ವ. ಈ ಸಂಸ್ಕಾರ ಮನೆಯಲ್ಲಿ ಪ್ರಾರಂಭ ಮಾಡಬೇಕು. ಮನೆಯಲ್ಲಿ ಪಾಲಕರು ವಿದ್ಯಾರ್ಥಿಗಳಿಗೆ ನಮ್ಮ ಮಕ್ಕಳಿಗೆ ಸಂಸ್ಕಾರವನ್ನು ಸರಿಯಾಗಿ ಹೇಳಿಕೊಟ್ರೆ ಮುಂದೆ ಎಲ್ಲ ಸಂಸ್ಕಾರ ಚೆನ್ನಾಗಿ ನಡೀತದೆ ಅಂತ ನಾನು ಹೇಳಿದ್ದೇನೆ.
ಎಸ್ಡಿಎಂಸಿ ಉಪಾಧ್ಯಕ್ಷ ಸೂರತ್ ನಾಯ್ಕ್ ಸೋನಿ ಮಾತನಾಡಿ, ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟವನ್ನು ಇನ್ನಷ್ಟು ಪ್ರಬಲಗೊಳಿಸಿದರೆ ಹೆಚ್ಚು ಶೈಕ್ಷಣಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲು ಸಹಾಯಕಾರಿಯಾಗುತ್ತದೆ. ಶಾಲೆಯಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯದ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಗತ್ಯವಾದ ತರಬೇತಿಯನ್ನು ಕೂಡ ನೀಡಲು ಪ್ರಾರಂಭಿಸಿದರೆ ಈ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಪ್ರಮಾಣ ಹೆಚ್ಚಾಗುತ್ತದೆ. ಗುಣಮಟ್ಟದ ಶಿಕ್ಷಣ ದೊರೆತರೆ ಯಾವುದೇ ಪಾಲಕರು ತಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸಲು ಮುಂದಾಗುತ್ತಾರೆ. ಅಂತಹ ವಾತಾವರಣ ನಾವೆಲ್ಲ ಸೇರಿ ನಿರ್ಮಿಸೋಣ. ಈ ಶಾಲೆಯ ಮಕ್ಕಳು ಮುಂದಿನ ದಿನಗಳಲ್ಲಿ ಐಎಎಸ್, ಕೆಎಎಸ್ ಸೇರಿದಂತೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಈ ಶಾಲಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಾಗಬೇಕು ಎಂದರು. ನಿಮಗ್ ಶಕ್ತಿ ಇದೆ, ಮನಸ್ಸು ಮಾಡಿದ್ರೆ ನೀವು ಮಾಡ್ಬೋದು. ಏನ್ ಮಾಡ್ಬೇಕು ಅಂದ್ರೆ 8th 9th 10th ಬರುವಂತ ಹುಡುಗರಿಗೆ ಎಜುಕೇಶನ್ ಕೊಡುವಂತ ಪ್ರಯತ್ನ ನಿಮ್ ಕೈಲಾಗ್ತದೆ. ನಿಮ್ಮ ಚೀಫ್ ಇಂಜಿನಿಯರ್ ಆದವರಿದ್ದಾರೆ, ಬ್ಯಾಂಕಿನಲ್ಲಿ ಬೇರೆ ಬೇರೆ ಕೆಲಸದಲ್ಲಿ ಇಂಡಸ್ಟ್ರೀಸ್ ಆಗಿದ್ದೀರಿ. ನೀವು ಮನಸ್ಸು ಮಾಡಿದ್ರೆ ಮಾಡ್ಬೋದು. ಏನ್ ಮಾಡ್ಬೋದು ಅಂದ್ರೆ 8th 9th 10th ವಿದ್ಯಾರ್ಥಿ ಅವರಿಗೆ ನೀಟ್ ಅಂದ್ರೆ ಸಿಇಟಿ ಅಂದ್ರೆ ಪಿಡಿಒ ಎಕ್ಸಾಮ್ ಆಗಬೇಕು, ಒಂದು ಪಂಚಾಯತ್ ಸೆಕ್ರೆಟರಿ ಎಕ್ಸಾಮ್ ಆಗಬೇಕು, ಬ್ಯಾಂಕಿಂಗ್ ಎಕ್ಸಾಮ್ ಕೇಸ್ ಎಕ್ಸಾಮ್ ಆಗಬೇಕು ಅಂತ ಕೋಚಿಂಗ್ ಕ್ಯಾಂಪ್ ಕೊಡೋ ರೀತಿಯಲ್ಲಿ ಅದು ವಾತಾವರಣ ಇರಬಹುದು ಅಥವಾ ನೀವು ಹೊರಗೆ ಅವರಿಗೆ ಶಿಕ್ಷಣ ವಿದ್ಯಾರ್ಥಿ ಮಾಡುವಂತ ಪ್ರಯತ್ನ ಮಾಡಿ. ನಿಮ್ಮ ಶಕ್ತಿ ಇದೆ, ನಿಮ್ಮ ನೀವು ಆ ಪ್ರಯತ್ನ ಮಾಡಿ. ಅದಕ್ಕೆ ನಾಂದಿಯಾಗಿ ಎಲ್ಲರೂ ಓಡಾಡ್ತಿದ್ರು, ನಮ್ಮ ಶಾಲೆ ಕೊಠಡಿಗೆ ಹೋಗ್ತಾ ಇದ್ರು, ಬಹಳ ಖುಷಿ ಕೊಡ್ತಾ ಇದ್ರು, ಅಕ್ಕಪಕ್ಕ ಓಡಾಡ್ತಾ ಇದ್ರು, ನೋಡ್ತಾ ಇದ್ರು. ನಮ್ಮ ಏನೇನೋ ಕಲಿಸ್ಬಿಟ್ಟು ಹೇಳಿದಾಗ ಶಾರುಖ್ ಅಥವಾ ನೋಡಕ್ ಬಹಳ ಚೆನ್ನಾಗಿ ನನಗೂ ವಿನಂತಿ ಅಷ್ಟೇ, ನೀವು ಯಾಕೆ ಹಳೆ ವಿದ್ಯಾರ್ಥಿಗಳ ಮಾಡಬಹುದು? ಕೃಷ್ಣನನ್ನು ಬಿಟ್ಟು ಎಲ್ಲರೂ ನಮ್ಮ ಈ ಒಂದು ಹಳೆ ವಿದ್ಯಾರ್ಥಿ ಹೇಳ್ತೀವಿ, ನೀವೊಂದು ಹಳೆ ವಿದ್ಯಾರ್ಥಿಗಳ ಸಂಘ ರಚನೆ ಮಾಡಿ ಇದಕ್ಕೊಂದು ಫೌಂಡೇಶನ್ ಕೊಡಿ, ಇದಕ್ಕೊಂದು ಸ್ಟ್ರಾಂಗ್ ಫೌಂಡೇಶನ್ ಕೊಡಿ. ಇದಕ್ಕೆ ಯಾವ ರೀತಿ ಫೌಂಡೇಶನ್ ಇನ್ಫ್ರಾಸ್ಟ್ರಕ್ಚರ್ ಅಳವಡಿಕೆ. ಈ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಟೀಚರ್ಸ್ ಎಷ್ಟು ಗೊತ್ತಾಗ್ತಾರೆ ಅಂದ್ರೆ ಎಲ್ಲರಿಗೂ ಪರಿಸ್ಥಿತಿ ಬರ್ತಾ ಇದೆ. ಬೇಡ, ನಿಮ್ಮ ಶಕ್ತಿಯಿಂದ ವರ್ಷ ವರ್ಷ ನಾವು ನಮ್ಮ ಮಕ್ಕಳಿಗೆ ಯಾವ ಶಾಲೆ ಆಗಬೇಕು, ನಮ್ಮ ಮಕ್ಕಳ ಆಗಬೇಕು ಅನ್ನೋ ರೀತಿಯಲ್ಲಿ ಈ ಶಾಲೆ ಹಳೆ ವಿದ್ಯಾರ್ಥಿಗಳ ಸಂಘ ರಚನೆ ಮಾಡಿ ಅದರ ಮುಖಾಂತರ ಶಕ್ತಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಖಂಡಿತವಾಗಿ ಬಂದೇ ಬರ್ತಾರೆ. ಅದರ ಉಪಯೋಗ ಬರಬೇಕು ಅಂತ ನನ್ನ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ಅನಂತಮೂರ್ತಿ ಹೆಗಡೆ ಮಾತನಾಡಿ, ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ನೀಡಬೇಕು. ಪ್ರತಿಯೊಬ್ಬರೂ ನಮ್ಮ ಊರು ಶಾಲೆಯ ಬಗ್ಗೆ ಅಭಿಮಾನ ಬೆಳೆಸಿಕೊಂಡ್ರೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯ. ಹಾಗಾಗಿ ಈ ಕತ್ಕಾಲ್ ಶಾಲೆಯ ಸುವರ್ಣ ಸಂಭ್ರಮ ಅಷ್ಟು ಅದ್ದೂರಿಯಾಗಿ ನಡೆಯಲು ಸಾಧ್ಯವಾಗಿದೆ ಎಂದರು. ಅದು ನಮ್ಮ ಮನುಷ್ಯನಿಗೆ ಧರ್ಮ ಆಗ್ತದೆ. ಎಷ್ಟು ಸಂದರ್ಭದಲ್ಲಿ ಏನಂದ್ರೆ SSLC ಓದ್ತಾರೆ, ಓದ್ಮೇಲೆ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ಹೋಗ್ಬಿಡ್ತಾರೆ. ಮೆಡಿಕಲ್ ಇಂಜಿನಿಯರಿಂಗ್ ಸರಿಯಾದ ಕಾಲೇಜು, ಸರಿಯಾದ ಶಿಕ್ಷಣ ವ್ಯವಸ್ಥೆ ಇಲ್ಲ. ಒಂದ್ಸಲ ಬೆಂಗಳೂರಿಗೆ ಹೋದ್ಮೇಲೆ ಬೆಂಗಳೂರು ವಾತಾವರಣ ಸೆಟ್ ಆಗುತ್ತದೆ, ಅಲ್ಲೇ ಉದ್ಯೋಗ ಮಾಡಿಕೊಂಡು ಅಲ್ಲೇ ಇರ್ತೀವಿ. ನಮ್ಮ ಶಿಕ್ಷಿ ಕಾಲದಲ್ಲೂ ಇಂಥ ಕಾಲದಲ್ಲಿ ಎಷ್ಟೋ ಹುಡುಗರನ್ನ ವೃದ್ಧಾಶ್ರಮ ಮಾಡಿದ್ರು. ಬೆಂಗಳೂರು ಕಡೆ ಕೇವಲ ವಯಸ್ಸಾದ ಮತ್ತು ಮಕ್ಕಳಿಂದ ಹೊರಗೆ ಇರ್ತಾರೆ.
ಮಕ್ಕಳು ಚೆನ್ನಾಗಿದ್ರೆ ಅವರು ಮನೆ ತಗೊಂಡು ದೈವ ಶಿಕ್ಷಿಸಿದ್ರೆ ಅಪ್ಪ ಅಮ್ಮ ಕಲಿಸ್ಕೊಳ್ಬಹುದು. ಒಂದ್ ವೇಳೆ ಅವರೇ ಚಿಕ್ಕ ಕೆಲಸ ಮಾಡ ಕಷ್ಟಪಟ್ಟಿದ್ರೆ ಅಪ್ಪ ಅಮ್ಮ ಮಾಡ್ತಾರೆ. ಏನಾಗಿದೆ, ಅಪ್ಪ ಅಮ್ಮಗೆ ನಮ್ಮ ಜಿಲ್ಲೆಯ ಮೂಲಭೂತ ಸೌಕರ್ಯಗಳ ಕೊರತೆ ಕಾಣ್ತಾ ಇದೆ. ಜಿಲ್ಲೆಯಲ್ಲಿ ವಯಸ್ಸಾದ ವ್ಯಕ್ತಿಗಳಿಗೆ ಸರಿಯಾದ ಆಸ್ಪತ್ರೆ ಇಲ್ಲ. ಅವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಲಿಕ್ಕೆ ಮಕ್ಕಳು ಹೊರಗೆ ಇರ್ತಾರೆ. ಇದೆಲ್ಲವೂ ಕೂಡ ಆಗ್ತಾ ಇದೆ. ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು. ನಮ್ಮ ಜಿಲ್ಲೆಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು, ಮೆಡಿಕಲ್ ಕಾಲೇಜ್ ಆಗಬೇಕು, ಮತ್ತೆ ಉದ್ಯೋಗ ಸೃಷ್ಟಿ ಆಗಬೇಕು. ಇಲ್ಲೇ ಒಂದಷ್ಟು ಫ್ಯಾಕ್ಟರಿಗಳು ಸಣ್ಣ ಪುಟ್ಟ ಗಾರ್ಮೆಂಟ್ಸ್ ಸಿಗ್ತದೆ. ಒಂದಷ್ಟು ಉದ್ಯೋಗ ಸೃಷ್ಟಿ ಆದಾಗ ಎಷ್ಟೋ ಜನ ಹೊರಗಡೆ ಇರೋರು ವ್ಯಕ್ತಿ ವಾಪಸ್ ಬಂದು ನಿಮ್ಮ ಜೀವನದಲ್ಲಿ ಅಪ್ಪ ಅಮ್ಮ ಜೊತೆಗೆ ಕೊನೆ ಕಾಲದಲ್ಲಿ ಇರುವುದು. ಇದು ವ್ಯವಸ್ಥೆ. ಕಾಂಗ್ರೆಸ್ ಮುಖಂಡ ಮಂಜುನಾಥ್ ಎಲ್ ನಾಯ್ಕ್ ಮಾತನಾಡಿ, ಒಂದು ಊರು ಅಭಿವೃದ್ಧಿಯಾಗಬೇಕೆಂದರೆ ಶಿಕ್ಷಣ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಈ ಶಾಲೆಯ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಇಷ್ಟು ವಿಜೃಂಭಣೆಯಿಂದ ನಡೆಯಲು ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳಿಂದಲೇ ಸಾಧ್ಯವಾಗಿದೆ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ಮೌಲ್ಯಯುತ ಶಿಕ್ಷಣ ನೀಡಬೇಕು ಎಂದರು. ಅತಿ ಮುಖ್ಯವಾಗಿ ಬೇಕಾಗಿತ್ತು, ನಾವು ಯಾವುದೇ ಸಮಾಜದವರಿಗೆ, ಯಾವುದೇ ಧರ್ಮದವರಿಗೆ, ಯಾವುದೇ ಜಾತಿಯವರಿಗೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿದ್ದು ಶಿಕ್ಷಣ. ಏನು ನಾವು ಶಿಕ್ಷಣದಿಂದ ಎಷ್ಟು ಬಿಟ್ಟು ಹೋಗ್ತೇವೋ ಅದೇ ರೀತಿಯಲ್ಲಿ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರದಲ್ಲೂ ನಾವು ಸಾಧನೆ ಮಾಡಬೇಕಂದ್ರೆ ನಮಗೆ ಶಿಕ್ಷಣ ಅತಿ ಮುಖ್ಯ. ಹಾಗಾಗಿ ನಾವು ಯಾರೋ ಇಲ್ಲೆಲ್ಲ ತಾಯಂದಿರ್ತಾರೆ, ಹಿರಿಯರಿದ್ದಾರೆ, ಮಕ್ಕಳು ಮಕ್ಕಳಿದ್ದಾರೆ, ಎಲ್ಲರೂ ಇರ್ಬೋದು, ಬಡಸ್ತನ ಇರ್ಬೋದು, ಗದಿ ಇರ್ಬೋದು. ಆದರೂ ಸಹ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ. ಯಾಕಂದ್ರೆ ನಮಗೆ ನಾವು ಎಷ್ಟು ಹಣ ಕೂಡಿರ್ತೇವೋ, ಏನು ಮಾಡಿರ್ತೇವೋ ಅದು ಮುಖ್ಯ ಅಲ್ಲ. ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ, ಒಂದು ಶಿಕ್ಷಣವನ್ನು ಕೊಟ್ಟರೆ ಅವರು ನೆಮ್ಮದಿಯಾಗಿ ಎಂಥ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲ ಹಿರಿಯರಿಗೂ ಮಕ್ಕಳನ್ನು ತಗೊಳ್ತೇವೆ. ನೀವು ಎಷ್ಟೇ ದೊಡ್ಡವರಾಗಿದ್ದರೂ ಸಹ ಊಟವನ್ನು ಬಿಟ್ಟಾದರೂ ನಿಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು. ಮತ್ತು ನಾನು ಸಹ ಈ ಭಾಗದಲ್ಲಿ ಆಲೋಚನೆ ಪಡ್ಕೊಂಡು ಇರೋದ್ರಿಂದ ಏನೇ ಈ ಭಾಗಗಳಿಗಾಗಿ ಅಥವಾ ಈ ಶಿಕ್ಷಣ ಸಂಸ್ಥೆಗಾಗಿ ನನ್ನಿಂದ ಏನು ಸಹಾಯ ಸಹಕಾರ ಬೇಕು ಅದನ್ನು ನಾನು ಯಾವಾಗಲೂ ಕೊಡಲಿಕ್ಕೆ ತಯಾರಿದ್ದೀನಿ. ಈ ಸಂದರ್ಭದಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ಮಾಸ್ತಿಹಳ್ಳ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಫ್ರಾನ್ಸಿಸ್ ಫರ್ನಾಂಡಿಸ್, ನಿವೃತ್ತ ಮುಖ್ಯ ಶಿಕ್ಷಕ ಪಿಆರ್ ಭಟ್ ಮತ್ತು ಕೃಷಿಕ ರವಿ ಹೆಗಡೆ ಮಾತನಾಡಿ ಕಾರ್ಯಕ್ರಮದ ಸಂಘಟಕರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಲ್ಲದೆ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಕೃಷ್ಣಾನಂದ ವರ್ಣೇಕರ್ ದಂಪತಿ ಹಾಗೂ ಎಸ್ಡಿಎಂಸಿ ಉಪಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹರಟ ಸೀಮೆ ಗುರು ಗೌಡರಾದ ಫಕೀರ್ ಗೌಡ ಇತರರು ಇದ್ದರು. ಶಾಲೆಯ ಮುಖ್ಯಾಧ್ಯಾಪಕ ಎಸ್ಎಸ್ ಕುರವರ್ ಸ್ವಾಗತಿಸಿದರು. ಶಿಕ್ಷಕ ಎಸ್ಟಿ ತಳ್ಳಳ್ಳಿ ನಿರೂಪಿಸಿ ವಂದಿಸಿದರು. ಸಭಾ ಕಾರ್ಯಕ್ರಮದ ಬಳಿಕ ಭಟ್ಕಳದ ಜೇಂಕಾರ್ ಮೆಲೋಡಿಯಸ್ ತಂಡದಿಂದ ರಸಮಂಜರಿ, ನಾದಶ್ರೀ ಕಲಾ ತಂಡದಿಂದ ಭರತನಾಟ್ಯ, ಜಿಗ್ಲಿಂಗ್ ಶೋ, ಪಿರಾಮಿಡ್ ಪ್ರದರ್ಶನ ಸೇರಿದಂತೆ ಸ್ಥಳೀಯ ಕಲಾವಿದರಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರೇಕ್ಷಕರನ್ನು ರಂಜಿಸಿತು. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.